ಮುಂದಿನ ಬೆಂಗಳೂರು ಟೆಕ್ ಶೃಂಗಸಭೆ 2021ರ ನವೆಂಬರ್ 18ರಿಂದ 3 ದಿನಗಳ ಕಾಲ ನಡೆಯಲಿದ್ದು ಅದರ ಸ್ವರೂಪ ಭೌತಿಕ ಹಾಗೂ ವರ್ಚುವಲ್ ಆಗಿರುತ್ತದೆ ಎಂದು ಶೃಂಗಸಭೆಯ ರೂವಾರಿ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಬೆಂಗಳೂರು ಟೆಕ್ ಶೃಂಗಸಭೆ 2020 ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು 3 ದಿನಗಳ ಶೃಂಗಸಭೆಯ ಚಟುವಟಿಕೆಗಳ ಕುರಿತ ಮಾಹಿತಿ ವಿಶ್ವದ 2.5 ಕೋಟಿ ಜನರಿಗೆ ತಲುಪಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಇನ್ನೂ ಹೆಚ್ಚು ಜನರು ಮಾಹಿತಿ ಪಡೆದುಕೊಂಡಿದ್ದಾರೆ. ಇದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಬೆಂಗಳೂರು ಇದುವರೆಗೂ ಐಟಿ ಹಬ್ ಎಂದು ಪ್ರಸಿದ್ಧಿಯಾಗಿತ್ತು. ಇನ್ನು ಮುಂದೆ ಅದರ ಜೊತೆಗೆ ಟೆಕ್ನಾಲಜಿ ಹಬ್ ಆಗಿಯೂ ಪರಿವರ್ತನೆಯಾಗಲಿದೆ ಎಂದರು. ನಮ್ಮೆಲ್ಲೂ ಜವಾಬ್ದಾರಿ ಜಾಸ್ತಿ ಆಗಿದೆ, ಈ ಜವಾಬ್ದಾರಿ ಹೆಚ್ಚಾಗಿದೆ. ಮೊದಲು ಐಟಿ ಅಂತ ಹೇಳ್ತಿರೋದು ಈಗ ಐಟಿ ಹಬ್ ಅನ್ನೋದಕ್ಕಿಂತನೂ ಟೆಕ್ನಾಲಜಿ ಹಬ್ ಅನ್ನುವಂಥ ರೀತಿಯಲ್ಲಿ ಪರಿವರ್ತನೆ ಆಗ್ತಿರುವಂಥದ್ದು. ಐಟಿ ಹಬ್ ಇಂದ ಟೆಕ್ನಾಲಜಿ ಹಬ್ ಅಂತ ಪರಿವರ್ತನೆ ಆಗ್ತಿದೆ. ಇಷ್ಟೆಲ್ಲ ಶಕ್ತಿ ಈ ಒಂದು ಕೋವಿಡ್-19ನಲ್ಲೂ ಸವಾಲಿನ ಮಧ್ಯದಲ್ಲೂ ಇಷ್ಟು ಯಶಸ್ವಿಯಾಗಿರೋದು ನಮ್ಮೆಲ್ಲರ ನಿಜಕ್ಕೂ ಅದೃಷ್ಟ ಮತ್ತು ಒಂದು ಶ್ರಮ. ಏನೊಂದು ತಯಾರಿ ಆಗಿರುವಂಥದ್ದು ಭಾಳಷ್ಟು ಶ್ರಮ ವಹಿಸಿ ಶ್ರದ್ಧೆ ಆಸಕ್ತಿ ಎಲ್ಲವನ್ನು ತೋರಿ ಉತ್ತಮವಾಗಿ ಸಂಘಟನೆಯನ್ನು ಮಾಡಲಾಗಿದೆ. ಇದಕ್ಕೂ ಮುನ್ನ ನಡೆದ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಕೊರೋನಾ ಸಾಂಕ್ರಾಮಿಕ ರೋಗದ ಬಿಕ್ಕಟ್ಟಿನ ನಡುವೆಯೂ ದೇಶ ವಿದೇಶಗಳ ತಜ್ಞರು ತಮ್ಮ ವಿಚಾರ ವಿನಿಮಯ ಹಾಗೂ ಪರಸ್ಪರರ ದೃಷ್ಟಿಕೋನ ಕುರಿತು ಪ್ರಸ್ತಾಪಿಸಲು ಶೃಂಗಸಭೆ ವೇದಿಕೆಯಾಗಿತ್ತು. ಶೃಂಗಸಭೆಯ ಮೂಲಕ ಹೊಸ ಆವಿಷ್ಕಾರಗಳತ್ತ ಬೆಳಕು ಚೆಲ್ಲಲು ಅನುಕೂಲವಾಗಿದೆ ಎಂದರು. ರಾಜ್ಯದಲ್ಲಿ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳುವ ಪ್ರಯತ್ನ ಈ ಮೂಲಕ ನಡೆದಿದೆ. ಬಂಡವಾಳ ಆಕರ್ಷಣೆಯ ವಿಚಾರದಲ್ಲಿ ಕರ್ನಾಟಕ ವಿಶ್ವದ ಅಗ್ರಗಣ್ಯ ಸ್ಥಾನ ಪಡೆದಿದೆ. ಮುಂಬರುವ ದಿನಗಳಲ್ಲೂ ಇದೇ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ. ಕರ್ನಾಟಕದ ಬಯೋಟೆಕ್ ಆರ್ಥಿಕತೆ ಕುರಿತ 2020ರ ವರದಿಯಲ್ಲಿ 22.6 ಶತಕೋಟಿ ಅಮೆರಿಕ ಡಾಲರ್ ಬಂಡವಾಳ ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ಅಶ್ವತ್ಥನಾರಾಯಣ ತಿಳಿಸಿದರು. ಅಮೆರಿಕ ಸೇರಿದಂತೆ ಜಾಗತಿಕ ಆವಿಷ್ಕಾರ ಒಕ್ಕೂಟದ ಪಾಲುದಾರರ ದೇಶಗಳೊಂದಿಗೆ ಇನ್ನೂ 4 ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ. ಈಗಾಗಲೇ ಶೃಂಗಸಭೆಯ ಸಂದರ್ಭದಲ್ಲಿ 8 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಅಮೆರಿಕದ ವಾಯುಯಾನ ಕ್ಷೇತ್ರದಲ್ಲಿ 2 ಸೇರಿದಂತೆ ಇತರ ರಾಷ್ಟ್ರಗಳೊಂದಿಗೆ 2 ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ಆವಿಷ್ಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಮಾರ್ಪಾಡಿನ ವಿಚಾರದಲ್ಲಿ ಬೆಂಗಳೂರು ಸದಾ ಮುಂಚೂಣಿಯಲ್ಲಿ ಇರಲಿದೆ. ಈ ವರ್ಷದ ಶೃಂಗಸಭೆಯ ಧ್ಯೇಯ ವಾಕ್ಯ ಮುಂದಿನದು ಈಗ ಎಂಬುದಾಗಿದೆ. ಆವಿಷ್ಕಾರ ತಂತ್ರಜ್ಞಾನ ಈಗಿನ ಅಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಲಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಶೃಂಗಸಭೆಯನ್ನು ವರ್ಚುವಲ್ ಮಾಧ್ಯಮದ ಮೂಲಕ ಉದ್ಘಾಟಿಸಿ ಸ್ಫೂರ್ತಿದಾಯಕ ಭಾಷಣ ಮಾಡಿದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್, ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪಾರ್ಮೆಲಿನ್ ಪಾಲ್ಗೊಂಡು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಅಶ್ವತ್ಥನಾರಾಯಣ ತಿಳಿಸಿದರು.